ಮಕ್ಕಳ ಹಕ್ಕುಗಳನ್ನು ಅರಿಯಲು ಗ್ರಾಮಸಭೆ ಸಹಕಾರಿ ಗುಣಾತ್ಮಕ ಶಿಕ್ಷಣಕ್ಕೆ ಕಳಲಘಟ್ಟ ಗ್ರಾಮ ಪಂಚಾಯಿತಿ ಮೊದಲ ಆದ್ಯತೆ ನೀಡುತ್ತೇವೆ. ವಿಶೇಷವೇನೆಂದರೆ ಈ ಮಕ್ಕಳ ಗ್ರಾಮಸಭೆಯಲ್ಲಿ ಮಕ್ಕಳನ್ನೇ ಅಧ್ಯಕ್ಷ ಉಪಾಧ್ಯಕ್ಷ ಹುದ್ದೆ ನೀಡಲಾಯಿತು. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಕಳಲಘಟ್ಟ ಗ್ರಾಮ ಪಂಚಾಯಿತಿ ವತಿಯಿಂದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಭೇಟಿ ಬಚಾವ್ ಭೇಟಿ ಪಡಾವ್ ಅಭಿಯಾನದ ಅಡಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ತ್ಯಾಮಗುಂಡು ಹೋಬಳಿಯ ಕಳಲಘಟ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಸಹಯೋಗದಲ್ಲಿ 2024-25ನೇ ಸಾಲಿನ ಮಕ್ಕಳ ಗ್ರಾಮ ಸಭೆಯನ್ನು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ವಿಭಿನ್ನವಾಗಿ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮವನ್ನು ಕಳಲಘಟ್ಟ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸೌಮ್ಯ, ಸದಸ್ಯರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಗೀತಾಮಣಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕಳಲಘಟ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಗೀತಾಮಣಿ ಮಾತನಾಡಿ, ಮಕ್ಕಳಿಗೆ ಗ್ರಾಮ ಸಭೆಯ ಅವಶ್ಯಕತೆ ಹೆಚ್ಚಿದೆ. 6ರಿಂದ 14 ವರ್ಷದ ಮಕ್ಕಳಿಗೆ ಎಲ್ಲಾ ಹಕ್ಕುಗಳನ್ನು ತಿಳಿಸಿ ಗ್ರಾಮ ಪಂಚಾಯಿತಿ ವತಿಯಿಂದ ನೀಡಿದ ಡಿಜಿಟಲ್ ಲೈಬ್ರರಿ, ಶುದ್ಧ ಕುಡಿಯುವ ನೀರಿನ ಘಟಕದ ಇತ್ಯಾದಿ ಸೌಲಭ್ಯಗಳ ಬಗ್ಗೆ ವಿವರಿಸಿದರು. ಹಾಗೂ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಬೇಕು. ಮಕ್ಕಳಿಗೆ ಅವರ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯವನ್ನು ಪ್ರತಿ ಪಂಚಾಯಿತಿ ಗ್ರಾಮ ಸಭೆಯಿಂದ ಸಾಧ್ಯವಾಗುತ್ತದೆ. ಮಕ್ಕಳ ರಕ್ಷಣೆ, ಶಿಕ್ಷಣ, ಭಾಗವಹಿಸುವಿಕೆ ಹಾಗೂ ವಿಕಸನದ ಹಕ್ಕುಗಳಿಗೆ ಬದ್ಧವಾಗಿ ಗ್ರಾಮ ಪಂಚಾಯಿತಿ ಕೆಲಸ ನಿರ್ವಹಿಸುತ್ತಿದೆ. ಇದು ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ. ಮಕ್ಕಳಿಗೆ ಬಾಲ್ಯ ವಿವಾಹ, ಪೋಕ್ಸೋ ಕಾಯ್ದೆ, ಮಕ್ಕಳ ಕಳ್ಳ ಸಾಕಾಣಿಕೆ ಸೇರಿದಂತೆ ಅವರ ಮೇಲಿನ ದೌರ್ಜನ್ಯವನ್ನು ತಡೆಯಲು ಅವರಿಗೆ ಇರುವ ಅವಕಾಶಗಳನ್ನು ತಿಳಿಸಿಕೊಡಬೇಕು. ಇಂತಹ ಸಂದರ್ಭಗಳಲ್ಲಿ 1098 ಹಾಗೂ 112ಕ್ಕೆ ಕರೆ ಮಾಡಿ ಮಾಹಿತಿ ನೀಡಬೇಕು. ಹಾಗೂ ಪೋಷಕರಿಗೆ ತಮ್ಮ ಮೇಲೆ ನಡೆಯುವ ದೌರ್ಜನ್ಯವನ್ನು ಹೇಳಿಕೊಳ್ಳುವ ವಾತಾವರಣವನ್ನು ಮನೆಯಲ್ಲಿ ನಿರ್ಮಾಣ ಮಾಡಬೇಕು ಎಂದರು. ಮತ್ತು ಇದೇ ವೇಳೆಯಲ್ಲಿ ಮಕ್ಕಳು ಜಾನಪದ ನೃತ್ಯ ಹಾಗೂ ಶಾಲೆಗಳಿಗೆ ಪಂಚಾಯಿತಿಯಿಂದ ಧ್ವನಿವರ್ಧಕಗಳನ್ನು ವಿತರಿಸಲಾಯಿತು ಎಂದರು. ಅವಶ್ಯಕತೆ ಇದೆಯಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಸಹ ಮಕ್ಕಳಿಗೂ ಸಹ ಒಂದು ಗ್ರಾಮ ಸಭೆ ಅಂತಕ್ಕಂಥದ್ದು ಅವಶ್ಯಕತೆ ಇದೆ. ಮಕ್ಕಳುಗಳು 18 ವರ್ಷ ವಯಸ್ಸಿಗಿಂತ ಕೆಳಗಿರ್ತಕ್ಕಂಥ 6ರಿಂದ 18 ವಯಸ್ಸಿನ ಮಕ್ಕಳುಗಳು ತಮ್ಮ ಅಹವಾಲುಗಳನ್ನು ಹೇಳ್ಕೊಳ್ಳೋದಕ್ಕೆ, ಬೇಡಿಕೆಗಳನ್ನು ಹೇಳ್ಕೊಳ್ಳೋದಕ್ಕೆ, ಅವರ ಒಂದು ಆತ್ಮೋತ್ತರಗಳನ್ನ ಹೇಳ್ಕೊಳ್ಳೋದಕ್ಕೆ ಒಂದು ವೇದಿಕೆಯನ್ನ ನಾವು ಸೃಜನೆ ಮಾಡ್ಕೋತೀವಿ. ಅದನ್ನ ನಾವು ಮಕ್ಕಳ ಗ್ರಾಮ ಸಭೆ ಅಂತ ಕರಿತೀವಿ. ಮಕ್ಕಳ ಗ್ರಾಮ ಸಭೆ ಶುರುವಾಗೋದಕ್ಕಿಂತ ಮೊದಲು 1950 ಅವಾಗ ನೋಡಿ ಈಗಿನಷ್ಟು ಮುಂದುವರೆದಿಲ್ಲ. ಬಡತನ ಅಂತಕ್ಕಂಥ ಜಾಸ್ತಿ ಇದೆ ದೇಶದಲ್ಲಿ. ಮಕ್ಕಳ ಹಕ್ಕುಗಳ ಬಗ್ಗೆ ಕಲ್ತ್ಕೊಂಡೆ, ಯಾರ್ಯಾರು ನಮಗೆ ದೌರ್ಜನ್ಯ ಮಾಡ್ತಾರೋ ಅವ್ರ ಮೇಲೆ ಹೇಗೆ ಧ್ವನಿ ಎತ್ತದು, ಆಮೇಲೆ ಈ ಬೇರೆ ಬೇರೆ ಲೈಂಗಿಕ ದೌರ್ಜನ್ಯಗಳಿಂದ ನಾವು ಹೇಗೆ ವಿಮುಕ್ತ ಆಗೋದು ಅನ್ನೋದೆಲ್ಲ ಕಲ್ತ್ಕೊಂಡೆ. ಆಮೇಲೆ ಮೂಲಭೂತ ಹಕ್ಕುಗಳ ವಿಸ್ತರಣೆಯನ್ನು ಕಲ್ತ್ಕೊಂಡೆ. 1098 ಅವ್ರಿಗೆ ಹೇಗೆ ಕಾಲ್ ಮಾಡೋದು, ಅವ್ರು ಹೇಗೆ ಬರ್ತಾರೆ ಅನ್ನೋದೆಲ್ಲ ಕಲ್ತ್ಕೊಂಡೆ. ಆಮೇಲೆ ಈ ಗ್ರಾಮ ಸಭೆ ಮಾಡೋದ್ರಿಂದ ನನಗೆ ತುಂಬ ಅನುಕೂಲ ಆಗುತ್ತೆ. ನಮ್ಮ ಶಾಲೆಗೆ ತುಂಬ ಅನುಕೂಲ ಆಗುತ್ತೆ. ಶೌಚಾಲಯ ಇರ್ಬೋದು, ಆಮೇಲೆ ಲೈಬ್ರರಿ, ಡಿಜಿಟಲ್ ಲೈಬ್ರರಿ, ಆಮೇಲೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಮಗೆ ಹೊಂದಿಸಿಕೊಟ್ಟಿದ್ದಾರೆ. ಇದರಿಂದ ತುಂಬ ಸಹಾಯ ಆಗಿದೆ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.